ನಮಸ್ತೆ, ಇಂಟೆಲಿಜೆಂಟ್ ಇನ್ ಕ್ವಿಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಮೊದಲ ಪ್ರಶ್ನೆ, ಕರ್ನಾಟಕದ ಇಂದಿನ ಸಾರಿಗೆ ಮಂತ್ರಿ ಯಾರು? ಎ ಸಿದ್ದರಾಮಯ್ಯ, ಬಿ ಯುಟಿ ಖಾದರ್, ಸಿ ರಾಮಲಿಂಗಾರೆಡ್ಡಿ, ಡಿ ಡಿಕೆಶಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ರಾಮಲಿಂಗಾರೆಡ್ಡಿ. ಮುಂದಿನ ಪ್ರಶ್ನೆ, ಭಾರತ ಕ್ರಿಕೆಟ್ ತಂಡದ ಮೊದಲ ನಾಯಕ ಯಾರು? ಎ ಸಚಿನ್ ತೆಂಡೂಲ್ಕರ್, ಬಿ ಸಿ.ಕೆ. ನಾಯ್ಡು, ಸಿ ಎಂ.ಎಸ್. ಧೋನಿ, ಡಿ ಜಡೇಜಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸಿ.ಕೆ. ನಾಯ್ಡು. ಮುಂದಿನ ಪ್ರಶ್ನೆ, ಕರ್ನಾಟಕದ ತಾಲೂಕುಗಳ ಒಟ್ಟು ಸಂಖ್ಯೆ ಎಷ್ಟು? ಎ 240, ಬಿ 232, ಸಿ 141, ಡಿ 236. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 236. ಮುಂದಿನ ಪ್ರಶ್ನೆ, ಮೊದಲ ವಿಶ್ವಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ 1948, ಬಿ 1914, ಸಿ 1921, ಡಿ 1945. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 1914. ಮುಂದಿನ ಪ್ರಶ್ನೆ, ಗಾಲ್ಫ್ ಆಟದಲ್ಲಿ ಬಳಸುವ ಉಪಕರಣ ಯಾವುದು? ಎ ಬ್ಯಾಟ್, ಬಿ ಕೋಲು, ಸಿ ಸ್ಟಿಕ್, ಡಿ ಟೇಬಲ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸ್ಟಿಕ್. ಅತಿ ಸಣ್ಣ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಗುಬ್ಬಿ, ಬಿ ಡಕ್, ಸಿ ಕೋಗಿಲೆ, ಡಿ ಹಮ್ಮಿಂಗ್ ಬರ್ಡ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಮ್ಮಿಂಗ್ ಬರ್ಡ್. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರತಿರೋಧ ಯಾವುದರಿಂದ ಸೂಚಿಸಬಹುದು? ಎ ವಿಐಆರ್, ಬಿ ಎಂಪಿಆರ್, ಸಿ ಓಲ್ಡ್, ಡಿ H2O. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಐಆರ್. ಮುಂದಿನ ಪ್ರಶ್ನೆ, ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು? ಎ ಟಿಎಸ್, ಬಿ ಎಯು, ಸಿ ಎಜಿ, ಡಿ ಎಸ್ಐ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಎಯು. ಮುಂದಿನ ಪ್ರಶ್ನೆ, ಐನ್ಸ್ಟೈನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧವಾದ ಹೆಸರನ್ನು ಪಡೆದರು? ಎ ರಸಾಯನಶಾಸ್ತ್ರ, ಬಿ ಗಣಿತಶಾಸ್ತ್ರ, ಸಿ ಭೌತಶಾಸ್ತ್ರ, ಡಿ ಜೀವಶಾಸ್ತ್ರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸೈದ್ಧಾಂತಿಕ ಭೌತಶಾಸ್ತ್ರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಯಾವ ವರ್ಷ ಆರಂಭವಾಯಿತು? ಎ 1645, ಬಿ 1652, ಸಿ 1947, ಡಿ 1858. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ.
ಉತ್ತರ 1858. ಮುಂದಿನ ಪ್ರಶ್ನೆ, ಕ್ರಿಕೆಟ್ ಅಲ್ಲಿ LBW ನ ಅರ್ಥ ಏನು? ಎ ಕೇವಲ ಕ್ಯಾಚ್ ಔಟ್, ಬಿ ಕಾಲಿಗೆ ತಾಗಿ ಔಟ್, ಸಿ ಸ್ಟಂಪ್ ಆಗಿ ಔಟ್, ಡಿ ಓವರ್ ಆಗಿ ಔಟ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕಾಲಿಗೆ ತಾಗಿ ಔಟ್. ಮುಂದಿನ ಪ್ರಶ್ನೆ, ದಂಡಿ ಮಾರ್ಚ್ ಮೊದಲು ನಡೆದ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಗುಜರಾತ್, ಸಿ ಆಂಧ್ರಪ್ರದೇಶ, ಡಿ ಕೇರಳ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ, ಮೊದಲ ಒಲಿಂಪಿಕ್ ನಡೆದದ್ದು ಯಾವ ವರ್ಷದಲ್ಲಿ? ಎ 1891, ಬಿ 1754, ಸಿ 1890, ಡಿ 1896. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 1896. ಮುಂದಿನ ಪ್ರಶ್ನೆ, GST ಇದರ ಪೂರ್ಣ ಹೆಸರು ಏನು? ಎ ಗೂಗಲ್ ಟ್ಯಾಕ್ಸ್, ಬಿ ಗೂಗಲ್ ಸರ್ವಿಸ್ ಟ್ಯಾಕ್ಸ್, ಸಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಡಿ ಗೂಡ್ಸ್ ಸರ್ವಿಸ್ ಟ್ಯಾಪ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಮುಂದಿನ ಪ್ರಶ್ನೆ, ಟೆನ್ನಿಸ್ ಆಟದಲ್ಲಿ ಬಾಲ್ ಎಷ್ಟು ಬಾರಿ ಬೌನ್ಸ್ ಆಗಬಹುದು? ಎ 2 ಬಾರಿ, ಬಿ 3 ಬಾರಿ, ಸಿ 1 ಬಾರಿಗೆ, ಡಿ 4 ಬಾರಿಗೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 2 ಬಾರಿಗೆ. ಇದೇ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.